ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ನಾವೆಲ್ಲ ಊರಿಗೆ ಹೊರಟಿದ್ದೀವಿ. ನಾವು ಮತ್ತು ಅಕ್ಕನ ಫ್ಯಾಮಿಲಿ ಎಲ್ಲ ಊರಿಗೆ ಹೊರಟಿದ್ದೀವಿ. ನಾವು VRL ಬಸ್ಸಿಗೆ ಟಿಕೆಟ್ ಮಾಡಿಸ್ಕೊಂಡಿದ್ದೀವಿ. VRL ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು 10:15 ಬಸ್ಸು. ಬೆಳಿಗ್ಗೆ ಹೋಗೋವರೆಗೆ ಲೇಟ್ ಆಗಿಬಿಡತ್ತೆ. ಬನ್ನಿ ನೋಡೋಣ ಏನೆಲ್ಲ ಆಗತ್ತೆ ಊರಿಗೆ ಹೋದ ಮೇಲೆ ಅಂತೆಲ್ಲ ಹೇಳಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ನಮಗೆ ಊರಿಗೆ ಬರೋದಂದರೆ ಎಷ್ಟು ಸುಲಭ ಅಂತಂದರೆ ಗೇಟ್ ಹತ್ರನೇ ನಿಲ್ಲಿಸ್ತಾರೆ ಬಸ್ನ. ಆರಾಮ್ ಕೆಳಗಿಳಿದು ಬಂದರೆ ಆಯಿತು. ಇದೇ ಬಸ್ಸಿಗೆ ಬಂದಿದ್ದು ನಾವು. ಹಾಗೆ ಇಲ್ಲಿ ನಮ್ಮ ಕಾರ್ ಕೂಡ ಕಾಣಿಸ್ತಾ ಇದೆ ನೋಡಿ. ತಮ್ಮ ಊರಿಗೆ ಬರುವಾಗ ಅವನ ಹತ್ರ ತೊಗೊಂಡು ಹೋಗುವಂತ ಕಳಿಸಿದ್ವಿ. ಇವಾಗ ಇಲ್ಲಿ ಇದೆ. ಊರಿಗೆ ಬರ್ತಾ ಇದ್ದಂಗೆ ತುಂಬ ಖುಷಿ ಆಗ್ತಾ ಇದೆ. ಗೇಟ್ ಸ್ವಲ್ಪ ಬರ್ತಾ ಇದ್ದಂಗೆ ನಾನು ಮುಂದೆ ಬಂದು ನಿಂತ್ಕೊಂಡೆ ಬಸ್ಸಲ್ಲಿ. ಯಾಕಂತಂದರೆ ಬಸ್ಸು ಜೋರಾಗಿ ಹೋಗ್ತಾ ಇರುತ್ತೆ, ಎಲ್ಲೂ ನಿಲ್ಲಿಸೋದಿಲ್ಲ ಮಧ್ಯದಲ್ಲಿ. ಅದಕ್ಕೆ ಮನೆ ಆಮೇಲೆ ದಾಟಿ ಮುಂದೆ ಹೋಗ್ಬಿಟ್ರೆ ಬಸ್ ಅಲ್ವಾ, ಅದಕ್ಕೆ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಮಂಜಿಗೆ ಅವ್ಕೊಂಡಿದೆ. ಆಗಲೇ 7:15 ಆಗಿಬಿಟ್ಟಿದೆ ಈಗ. ಆದರೂ ಕೂಡ ಎಲ್ಲ ಕಡೆ ಮಂಜು ಗೌದಿದೆ. ತುಂಬ ಚಳಿ ವಾತಾವರಣ ಇದೆ ಊರಲ್ಲಿ. ನಮ್ಮ ಕಡೆ ಅಷ್ಟೊಂದೇನು ಚಳಿ ಇರಲ್ಲ, ಯಾವಾಗಲೂ ಚಳಿ ಕಡಿಮೆನೇ. ಕೋಸ್ಟಲ್ ಆಗಿರೋದ್ರಿಂದ ಜಾಸ್ತಿ ಸೆಕೆನೇ ಇಲ್ಲಿ ಯಾವಾಗ್ಲೂ. ಆದರೂ ಕೂಡ ಬೆಳಿಗ್ಗೆ ತುಂಬ ಚಳಿ ಇತ್ತು. ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗಿನ ವಾತಾವರಣ ಎಲ್ಲ ಕಡೆ ಖಾಲಿ ಖಾಲಿ. ಈ ಮಲ್ಲಿಗೆ ನೋಡಿ ಇಷ್ಟೊಂದಾಗಿದೆ. ಬಿಂಬಳಕಾಯಿ ಗಿಡದಲ್ಲಿ ತುಂಬಿಕೊಂಡಿದೆ ನೋಡ್ರೆ ಬಾಯಿ ನೀರು ಬರ್ತಾ ಇದೆ. ಬಿಂಬಳಕಾಯಿ ನೋಡಿ ಎಷ್ಟೊಂದು ತುಂಬಿಕೊಂಡಿದೆ ಅಂತೇಳಿ. ಒಂದು ರೌಂಡ್ ಬೆಂಬಲಕಾಯಿಗೆ ಉಪ್ಪು ಹಾಕ್ಕೊಂಡು ತಿಂದಿದ್ದಾಯಿತು. ಇದು ನೋಡಿದ್ಮೇಲೆ ಬಾಯಿ ನೀರು ಬರದೇ ಇರತ್ತ, ತಿನ್ನಲೇಬೇಕು. ಎಷ್ಟೊಂದು ಥರ ಹೂಗಳು ಹಾಕ್ಕೊಂಡಿದೆ ನೋಡಿ. ದಾಸವಾಳ, ಗೆಂಟಿಗೆ ಹೂವು, ಪಾರಿಜಾತ, ಶಂಖಪುಷ್ಪ, ಸೂರ್ಯಕಾಂತಿ. ಇದಕ್ಕೆ ನಾವು ಸೂರ್ಯಕಾಂತಿ ಅಂತ ಹೇಳೋದು. ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಬಿಳೆ ಶಂಖಪುಷ್ಪ, ಹಾಗೆ ನೀಲಿ ಶಂಖಪುಷ್ಪ. ಪಕ್ಕದಲ್ಲಿರುವಂಥ ನಂಜಟ್ಲೆ ಗಿಡ ಮಳೆ ಜಾಸ್ತಿಯಾಗಿ ಹಾಳಾಗೋಗಿದೆ. ಮಳೆ ಜಾಸ್ತಿಯಾಗಿ ಹುಳ ಹಿಡಿದ್ಬಿಟ್ಟಿದೆ ಅದಕ್ಕೆ. ಇಲ್ಲಿ ಗೆಂಟಿಗೆ ಹೂವು ಕೂಡ ಆಗಿದೆ, ಬಿಳೆ ಗೆಂಟಿಗೆ ಹೂವು. ಇದು ಡಬಲ್ ಕಲರ್ ಹೂವು. ಇದು ಬೆಳಿಗ್ಗೆ ಟೈಮಲ್ಲಿ ಬಿಳೆ ಬಣ್ಣ, ಆಮೇಲೆ ಗುಲಾಬಿ ಬಣ್ಣ ಆಗತ್ತೆ. ಎಷ್ಟೊಂದು ಮೊಗ್ಗುಗಳು ಹಾಕ್ಕೊಂಡಿದ್ದೇವೆ. ಹಳ್ಳಿಯಲ್ಲಿ ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಕ್ಕಿಗಳ ಚಿಲಿಪಿಲಿ ಕೇಳೋದಕ್ಕೇ ಒಂಥರ ಖುಷಿ ಕೊಡುತ್ತೆ. ಹಾಗೆ ಮಧ್ಯಾಹ್ನ ಊಟ ಮಾಡಿ ಮುರುಡೇಶ್ವರಕ್ಕೆ ಹೊರಟ್ವಿ. ನಮ್ಮ ಕಾರ್ ಕೂಡ ಊರಲ್ಲೇ ಇತ್ತಲ್ಲ. ಹಸ್ಬೆಂಡ್ ಕೂಡ ಬಂದಿದ್ರಲ್ಲ. ಮಕ್ಕಳಿಗೆ ಕ್ರಿಸ್ಮಸ್ ರಜೆ ಇರೋದ್ರಿಂದ ಎಲ್ಲಾದರೂ ಕರ್ಕೊಂಡು ಹೋಗಿ ಬರೋಣ, ಮಕ್ಕಳಿಗೆ ಖುಷಿ ಆಗುತ್ತೆ, ಮುರುಡೇಶ್ವರಕ್ಕೆಲ್ಲ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು ಅವರು ನಮ್ಮನ್ನೆಲ್ಲ. ಈಗ ಮುರುಡೇಶ್ವರದ ಹತ್ರ ನಾವು ಬಂದಿದ್ದಾಯಿತು. ಅಕ್ಕನ ಮಕ್ಕಳು, ನಮ್ಮ ಫ್ಯಾಮಿಲಿ, ಹಾಗೆ ಅಮ್ಮ, ನಾವೆಲ್ಲ ಸೇರಿ ಮುರುಡೇಶ್ವರಕ್ಕೆ ಬಂದ್ವಿ. ಅಪ್ಪ ಬರಲ್ಲ ಅಂತಂದರು. ತಮ್ಮನ ಮಾವನ ಮನೆಗೆ ಹೋಗಿದ್ದ, ಅಲ್ಲಿ ಮದುವೆ ಇರೋದ್ರಿಂದ. ತಮ್ಮನ ಮಿಸ್ಸಸ್ ಮತ್ತು ತಮ್ಮನ ಮಗಳೆಲ್ಲ ಕೃಷ್ಣಕೆರೆ ಕಡೆ ಇದ್ದರು. ಬನ್ನಿ ದೇವಸ್ಥಾನದ ಕಡೆಗೆ ಓಡಾಡ್ಕೊಂಡು ಬರೋಣ. ತುಂಬ ರಶ್ ಇದೆ ಮಾತ್ರ. ಇವತ್ತು ಸಂಡೇ, ತುಂಬಾ ಜನ ಸೇರಿದ್ದಾರೆ. ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ ಮುರುಡೇಶ್ವರವನ್ನು. ಯಾರೆಲ್ಲ ಬಂದಿದ್ದೀರಾ ಅಂತೇಳಿ ಇಲ್ಲಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಯಾರೆಲ್ಲ ನೋಡಿಲ್ವೋ ಅವರು ಒಂದು ರೌಂಡ್ ನೋಡಿ, ಹಾಗೆ ಮುಂದೆ ಬರೋ ಪ್ಲ್ಯಾನ್ ಕೂಡ ಮಾಡಿ. ಇಲ್ಲಿ ಸಮುದ್ರ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬೆಳಗ್ಗೆಯಿಂದ ಗೋಕರ್ಣಕ್ಕೆ ಹೋಗ್ಬೇಕಂತ ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ ಸಂಜೆ ಸಮಯಕ್ಕೆ. ತುಂಬ ಚೆನ್ನಾಗಿದೆ ಮಾತ್ರ. ಎಷ್ಟೊಂದು ಜನ ಸೇರಿದ್ದಾರೆ ಇವತ್ತು ಸಂಡೇ, ತುಂಬ ಜನ ಸೇರಿದ್ದಾರೆ. ಹೋಗ್ಕೊಂಡದ್ದು ಗೋಕರ್ಣಕ್ಕೆ, ಬಂದದ್ದು ಮುರುಡೇಶ್ವರ.
ರಾವಣ ಆತ್ಮಲಿಂಗ ಕೊಡ್ತಾ ಇದ್ದ ಗಣಪತಿ ಹತ್ರ. ಕತೆ ಬರೀತಾ ಇದ್ದದ್ದು. ಮೂರು ಹಾವಿದ್ದಾನೆ, ಕೆಳಗೊಂದು, ಕೈಗೊಂದು, ಕುತ್ತಿಗೆಗೊಂದು, ಸುಮಾರಿದೆ. ಅಲ್ಲಿ ಬೀಚಲ್ಲೊಂದು ಹೋಟೆಲ್ ಇತ್ತಪ್ಪ. ಇಲ್ಲಿ ಒಳಗಡೆ ಬಂದರೆ ರಾವಣನ ಸಂಪೂರ್ಣ ಕಥೆಯನ್ನು ತಿಳ್ಕೊಬೋದು, ಆ ರೀತಿ ಮಾಡಿಟ್ಟಿದ್ದಾರೆ. ಈ ಚಿತ್ರ ಏನು ತಿಳಿಸುತ್ತೆ ಅಂತಂದರೆ, ರಾವಣನ ಅಮ್ಮ ಪ್ರತಿದಿನ ಮರಳಲ್ಲಿ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡ್ತಾ ಇದ್ಲಂತೆ. ಕೈಕಶೆ ರಾವಣನ ಅಮ್ಮ ನೋಡಿ, ಇಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರೋದಿದೆ. ಆವಾಗ ರಾವಣ ಹೇಳ್ತಾನೆ, ಇದನ್ನು ಯಾಕೆ ಪೂಜೆ ಮಾಡ್ತೀಯ ಅಮ್ಮ, ನಿನಗೆ ಆತ್ಮಲಿಂಗವನ್ನೇ ತಂದು ಕೊಡ್ತೇನೆ ಪೂಜೆ ಮಾಡೋದಕ್ಕೆ, ಶಿವನ ಆತ್ಮಲಿಂಗವನ್ನು ಅಂತ ಹೇಳಿ ಹೋಗುವಂಥದ್ದು. ಇಲ್ಲಿ ನೋಡಿ, ಶೇಷಶಯನನಾಗಿ ಮಹಾವಿಷ್ಣು ಇದ್ದಾನೆ. ಲಕ್ಷ್ಮೀದೇವಿ ಮಹಾವಿಷ್ಣುವಿನ ಕಾಲನ್ನು ಒತ್ತಾ ಇರುವಂಥದ್ದು. ಇಲ್ಲಿ ರಾವಣ ಪರ್ವತವನ್ನು ಎತ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಶಿವನ ಜೊತೆ ಪಾರ್ವತಿ ದೇವಿ ಇಬ್ಬರು ಇರುವಾಗ ಇಲ್ಲಿ ರಾವಣ ಬರ್ತಾನೆ. ಪಾರ್ವತಿಯನ್ನೇ ಬೇಕು ಅಂತ ಕೇಳ್ತಾನೆ. ಬರ್ತಿದ್ದಂಗೆ ಪಾರ್ವತಿಯನ್ನು ತನ್ನ ಜೊತೆಗೆ ಕಳಿಸ್ಕೊಡು ಅಂತ ರಾವಣನ ಹತ್ರ ಕೇಳ್ತಾನೆ. ಹಾಗೆ ನಾರದ ಮಹರ್ಷಿಗಳು ನಂತರ ಪಾರ್ವತಿಯನ್ನು ಕಳಿಸ್ಕೊಡ್ತಾನೆ ಶಿವ ರಾವಣನ ಜೊತೆಗೆ. ಆವಾಗ ಪಾರ್ವತಿ ಹೇಳ್ತಾಳೆ, ನೀನು ಹಿಂತಿರುಗಿ ನೋಡಬಾರ್ದು, ನೀನು ಹೋಗ್ತಾ ಇರಬೇಕು, ನಾನು ನಿನ್ನ ಹಿಂದೆ ಬರ್ತಾ ಇರ್ತೀನಿ, ನೀನು ಹಿಂತಿರುಗಿ ನೋಡಿದ್ರೆ ಮಾತ್ರ ನಾನು ನಿನ್ನ ಜೊತೆಗೆ ಇರೋದಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಕಾಳಿ ಸ್ವರೂಪವನ್ನು ತಾಳುವಂಥದ್ದು. ಹಾಗೆ ಇಲ್ಲಿ ರಾವಣ ಮತ್ತು ಮಂಡೋದರಿಯ ಮದುವೆಯ ಸಮಯದ್ದು. ಹೀಗೆ ಬಹಳಷ್ಟು ಇದೆ. ರಾವಣ ತಪಸ್ಸು ಮಾಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಸಂಪೂರ್ಣವಾಗಿ ಕತೆ ತಿಳಿಯುವ ರೀತಿಯಲ್ಲಿ ಇಲ್ಲಿ ಎಲ್ಲ ಕಡೆ ಒಂದೊಂದು ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ, ಮೂರ್ತಿಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ನೋಡಿ, ಇಲ್ಲಿ ರಾವಣ ತಪಸ್ಸು ಮಾಡುವಾಗ ಅವನ ರುಂಡವನ್ನೆಲ್ಲ ತೆಗಿತಾನಲ್ವ, ಕಟ್ ಮಾಡ್ತಾನೆ. ಆವಾಗ ಶಿವ ಒಲಿತಾನೆ. ಆನಂತರ ಪುನಃ ಅವನಿಗೆ ಮತ್ತೆ ಅವನ ತಲೆಗಳು ಬರುತ್ತೆ. ಇಲ್ಲಿ ಗಣೇಶ ಆತ್ಮಲಿಂಗವನ್ನು ತಗೊಂಡು ಹೋಗುವಾಗ ಬ್ರಾಹ್ಮಣನ ವೇಷದಲ್ಲಿ ಬಂದು ಆತ್ಮಲಿಂಗವನ್ನು ತಗೊಳ್ಳುವಂಥದ್ದು ರಾವಣನ ಹತ್ರ. ಸಂಧ್ಯಾ ಸಮಯದಲ್ಲಿ 3 ಸಾರಿ ಕರಿತೀನಿ, 3 ಸಾರಿ ಕರೆದ್ರೂ ನೀನು ಬಂದಿಲ್ಲ ಅಂತಂದರೆ ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತೀನಿ ಅಂತ ಹೇಳಿರ್ತಾನೆ. ಹಾಗೆ ರಾವಣ ಸಂಧ್ಯಾ ವಂದನೆಗೆ ಹೋಗ್ತಾನೆ. ಹಸುವನ್ನು ಮೇಯಿಸೋದಕ್ಕೆ ಬಂದಂಥ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಗಣೇಶ ಬಂದಿರ್ತಾನೆ. 3 ಸಾರಿ ಕರೆದುಬಿಟ್ಟು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ. ಆವಾಗ ರಾವಣನಿಗೆ ಸಿಟ್ಟು ಬರುತ್ತೆ, ಗಣೇಶನ ತಲೆ ಮೇಲೆ ಗುದ್ದುತ್ತಾನೆ. ಹಾಗೆ ಇಲ್ಲಿ ಆತ್ಮಲಿಂಗವನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆಗಲ್ಲ. ಸ್ವಲ್ಪನೇ ಕಟ್ಟಾಗಿ ಬಂದಿದ್ದನ್ನೆಲ್ಲ ಎಲ್ಲ ದಿಕ್ಕುಗಳಿಗೂ ಎಸಿತಾನೆ. ಅಲ್ಲಿ ಬೇರೆ ಬೇರೆ ದೇವಾಲಯಗಳಾಗುವಂಥದ್ದು ಅವೆಲ್ಲವನ್ನು ಇಲ್ಲಿ ನೋಡ್ಬೋದು. ಅದಕ್ಕೆ ಬೇರೆ ಬೇರೆ ಕಡೆ ಶಿವನ ದೇವಾಲಯಗಳನ್ನು ಮಾಡ್ತಾರೆ. ಇದೆಲ್ಲ ಕ್ಷೇತ್ರ
ಮುರುಡೇಶ್ವರ, ಗುಣವಂತೇಶ್ವರ, ದಾರೇಶ್ವರ, ಸಜ್ಜೇಶ್ವರ, ಗೋಕರ್ಣ ಎಲ್ಲ ಆತ್ಮಲಿಂಗ ಒಗದ ಜಾಗ. ಖುಷಿ ಆರುಷಿಗೆಲ್ಲ ಇದನ್ನ ತೋರಿಸ್ಬಿಟ್ಟು ನಾನು ಇದ್ರ ಸ್ಟೋರಿನ ಮಕ್ಕಳಿಗೆ ಹೇಳ್ತಾ ಬರ್ತಾ ಇದ್ದೆ. ಬನ್ನಿ ಈಗ ಒಳಗಡೆ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು, ಹೊರಗಡೆ ಹೋಗೋಣ. ಇಲ್ಲಿ ನೋಡಿ ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ಫೋಟೋಶೂಟ್ ಎಲ್ಲ ಮುಗಿಸಿ ಇವಾಗ ಕೆಳಗಡೆ ಹೊರಟ್ವಿ. ಕೆಳಗಡೆ ದೇವಸ್ಥಾನ ಅಂತೂ ತುಂಬಾ ರಶ್ ಆಗಿತ್ತು. ಶಾಲೆ ಮಕ್ಕಳನ್ನೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ರು. ಹಾಗೆ ಅಯ್ಯಪ್ಪನ ಮಾಲೆ ಹಾಕಿದವರೆಲ್ಲ ತುಂಬ ಜನ ಬಂದಿದ್ದರು. ತುಂಬ ಅಂದರೆ ತುಂಬ ರಶ್ ಇತ್ತು. ದೇವಸ್ಥಾನದ ಒಳಗಡೆ ಕಾಲು ಹಾಕುವಂಗೆ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹೋಗೋಣ ಅಂತ ಹೋದ್ವಿ, ಹೋಗೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಬಂದಾಗ ಮತ್ತೆ ಹೋದರೆ ಆಯಿತು. ಹೇಗಾದರೂ ನಮ್ಮೂರಿಗೆ ತುಂಬ ಹತ್ತಿರ ಅಲ್ವಾ ನಾವು ಬರ್ತಾ ಇರುವಂಥ ಜಾಗ, ಅದಕ್ಕೆ ದೇವಸ್ಥಾನಕ್ಕೆ ಇನ್ನೊಮ್ಮೆ ಹೋಗೋಣ ಅಂಥೇಳಿ ಹೊರಗಿಂದನೇ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಇವಾಗ ಹೋಟೆಲ್ ಕಡೆ ಬಂದ್ವಿ. ತುಂಬ ಗಾಳಿ ಬೀಸ್ತಾ ಇದೆ ಇವಾಗ ಸಂಜೆ ಟೈಮು. ನಾವು ಬರುವಾಗ ಕತ್ಲೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ. ತುಂಬ ಕಷ್ಟ, ತುಂಬ ಕ್ರೌಡ್, ತುಂಬ ಜನ ಇದ್ದಾರೆ. ಪಟಪಟ ಅಂತ ಹೇಳ್ಬಿಟ್ಟೆ ಒಂದೇ ಸರಿ. ಒಳ್ಳೆ ಪರಿಮಳ ಬರ್ತಾ ಇದೆ ಹೋಟೆಲ್ ಒಳಗಡೆಯಿಂದ. ಈ ಹೋಟೆಲಲ್ಲಿ ಕೂತ್ಕೊಂಡ್ರೆ ಸಮುದ್ರ ನೋಡ್ತಾ ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾವು ಆ್ಯಕ್ಚುಲಿ ಹೋಟೆಲಿಗೆ ಬಂದಿದ್ದು. ಏನು ತಿನ್ನೋದಕ್ಕೆ ಅಂತ ಅಲ್ಲ, ಆದರೂ ಸುಮ್ಮನೆ ಕೂತ್ಕೊಂಡ್ರೆ ಅವರಿಗೂ ಕೂಡ ಬೇಜಾರಾಗತ್ತಲ್ಲ, ಅದಕ್ಕೆ ಒಂದು ಮಸಾಲೆ ದೋಸೆ ತೊಗೊಂಡ್ವಿ. ನೈಟ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೋಡಿ ಇವಾಗೆಲ್ಲ ಲೈಟ್ ಹಾಕಿದ್ದಾರೆ. ಸ್ಕೂಲ್ ಮಕ್ಕಳೆಲ್ಲ ತುಂಬ ಜನ ಬಂದಿದ್ದರು, ತುಂಬಾ ರಶ್ ಇತ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಮಕ್ಕಳು ಇಲ್ಲಿ ಬೀಚಲ್ಲಿ ಆಟ ಆಡೋಕ್ಕಾಗಿಲ್ಲ ಅಂತೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಬೀಚಿಗೆ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸಮಾಧಾನ ಮಾಡಿ ಹೊರಟಿದ್ದಾಯಿತು.